ಕನ್ನಡಿಗರು ಸಿನಿಮಾ ಸೋಲಿಸ್ತಾ ಇದಾರೆ, ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡಲ್ಲ, ಎಷ್ಟು ಬಯಸ್ಕತ್ತೀರಾ? ದಯವಿಟ್ಟು ಬನ್ನಿ. ಇನ್ನುಳಿದಂತೆ ಯಾರಿಗೆ ನೀವು ಕ್ರೆಡಿಟ್ಸ್ ಗಳನ್ನು ಕೊಡಿ? ನಿಮ್ ಕ್ಲಾಸ್ಮೇಟ್ಸ್ ಬಿಟ್ಟು ಹೇಳಿ. ಅದು ಬಿಟ್ಟೇ ಹೇಳ್ತೀನಿ. ಹೇಳಿದ್ನಲ್ಲ, ನಾನು ಡಿಪ್ರೆಷನ್ ಅಲ್ಲಿ ಕೂತಿರುವಾಗ ಫಸ್ಟ್ ಈ ತರ ಸಿನಿಮಾ ಮಾಡೋಣ ಅಂತ ಐಡಿಯಾ ಕೊಟ್ಟವನು ಮನುಷ್ಯ ಇರ್ತಾರೆ. ಮನು ಆದ್ಮೇಲೆ ನಮ್ಗೆ ವರ್ಕಿಂಗ್ ಬಜೆಟ್ ಅಂತ ಬೇಕಲ್ಲ, ಆ ಟೈಮಲ್ಲಿ ನಮ್ಗೆ ಜೊತೆ ಆಗಿದ್ದು ಪ್ರಜಿತ್ ಹೆಗ್ಡೆ ಅಂತ. ಸುನಿ ಸರ್ ಆಕ್ಚುಲಿ ನಾವು ಸಿನಿಮಾ ಪ್ರೊಸೆಸ್ ಆಗ್ತಾ ಇರುವಾಗ್ಲೇ ನಮ್ದೊಂದು ಇದು ಯೋಚನೆ ಇತ್ತು, ಅವ್ರು ಯಾರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಹೋಗಿದ್ದಾರೆ ಇಂಡಸ್ಟ್ರಿಲಿ, ಸೊ ನಮ್ಗೆ ನೀವೇ ಪ್ರೆಸೆಂಟ್ ಮಾಡಿ ಅಂತ ಅವರು ಪ್ರೆಸೆಂಟರ್ ಆಗಿ ಬಂದ್ರು. ಸೊ ಆಫ್ಟರ್ ಮೂವಿ ಆದ್ಮೇಲೆ ಇಲ್ಲಿ ಪ್ರೀಮಿಯರ್ ಶೋ ನೋಡಿದ ತಕ್ಷಣ ಗುರುದೇಶ್ ಪಾಂಡೆ ಅವರು ಆಫೀಸ್ ಕರೆದ್ರು. ತರುಣ್ ಸುಧೀರ್ ಅವರಿಗೆ, ಶರಣ್ ಸರ್ಗೆ, ಇವರಿಗೆಲ್ಲ ಫೋನ್ ಮಾಡ್ಬಿಟ್ಟು ಒಳ್ಳೆ ಮೂವಿ ಮಾಡಿದ್ರು ಹುಡುಗರು. ಶರಣ್ ಸರ್ ಕಳ್ಸಿದ್ರು, ಶರಣ್ ಸರ್ ಬಂದು ನೋಡಿದ್ರು. ಅವ್ರು ಧ್ರುವ ಸರ್ಗೆ ಫೋನ್ ಮಾಡಿದ್ರು, ಒಳ್ಳೆ ಮೂವಿ ನೋಡಿ ಅಂತ ಹೇಳ್ಬಿಟ್ಟು. ಧ್ರುವ ಸರ್ ಬಂದ್ರು. ಅವರೆಲ್ಲ ಬಂದ್ಮೇಲೆ ಸ್ವಲ್ಪ ನಮಗೂ ಕಾನ್ಫಿಡೆನ್ಸ್ ಬಂದ್ರು. ನೋಡಿ, ನಮ್ ಫ್ರೆಂಡೇ ಯಾರೋ ಬಹಳ ದೊಡ್ಡದಾಗಿ ಸಿನಿಮಾ ಮಾಡಿದ್ದೇನೆ, ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನಾವ್ ಇಲ್ಲಿ ಬಂದು ಹೇಳಕ್ಕಾಗಲ್ಲ. ಮತ್ತೆ ಆಮೇಲೆ ಈ ಸಿನಿಮಾದಲ್ಲಿ ಹಾಡು ಇಲ್ಲದೆ ಇರುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್. ಸೊ ಅವಾಗ ನಾನು ಪೂರ್ಣಚಂದ್ರ ತೇಜಸ್ವಿ, ನಮ್ ಲೂಸಿಯಾ, ಅವ್ರ ಹತ್ರ ಹೋಗಿ ಕೇಳಿದೆ. ಅವ್ರು ಕೇಳುವಾಗ ಸಿನಿಮಾ ನೋಡಿ ಖುಷಿಯಿಂದ ಒಪ್ಕೊಂಡ್ರು. ಆಮೇಲೆ ಇನ್ನೊಬ್ರು ವರದರಾಜ್ ಕಾಮತ್ ಅಂತ ನಮ್ಮ ಕಲಾ ನಿರ್ದೇಶಕರು, ಒಂದಷ್ಟು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಸೊ ಅವರು ನಾನು ಹೇಳಲೇಬೇಕು, ಅವ್ರು ನಮ್ಮ ಹತ್ರ ಇಡೀ ಟೀಮ್ ಹತ್ರ ₹1 ಇಸ್ಕೊಂಡಿಲ್ಲ. ಅವ್ರು ಕತೆ ಸಿನಿಮಾದ ಹುಡುಗ ಮಾತ್ರ ಸ್ಟ್ರಾಂಗ್ ಆಗಿಲ್ಲ, ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿದೆ. ಅವ್ರು ಯಾಕೆ ಟಿ ಶರ್ಟ್ ಮೇಲೆ ಹಂಗೆ ಹಾಕಿದ್ದಾರೆ ಅಂತ ಗೊತ್ತಾಗೋದು ಸುಮಾರು ಹೊತ್ತು ಕಾಡಿಂದ ಬರಲ್ವಲ್ಲ. ಆಕ್ಚುಲಿ ಹುಡುಗ ತೆಗೆದ್ಬಿಟ್ಟು ಸಿನಿಮಾದ ಕತೆ ಅಂತ ಹಾಕ್ಬೇಕಿತ್ತು. ಇನ್ನುಳಿದಂತೆ ನೀವು ಸಿನಿಮಾದಲ್ಲಿ ಇನ್ಯಾರಿಗಾದ್ರು, ನನ್ನ ಪ್ರಕಾರ ಇದು ಸಕ್ಸಸ್ ಆಗುತ್ತೆ, ಸಕ್ಸಸ್ ಆಗಬೇಕು, ಸಕ್ಸಸ್ ಆಗಿದೆ ಆಲ್ರೆಡಿ. ಬಟ್ ಒಂದು ದೊಡ್ಡ ಸಕ್ಸಸ್ಗೆ ಎಲ್ಲರ ಕೈ ಜೋಡಿಸ್ಬೇಕು. ಎಲ್ಲರೂ ಕನ್ನಡಿಗರು ಸಿನಿಮಾ ಸೋಲಿಸ್ತಾ ಇದಾರೆ, ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡಲ್ಲ, ಎಷ್ಟು ಬಯಸ್ಕತ್ತೀರಾ? ದಯವಿಟ್ಟು ಬನ್ನಿ, ಬಂದ್ ಸಿನಿಮಾ ನೋಡಿ, ಒಂದ್ ಒಳ್ಳೆ ಸಿನಿಮಾ ನೋಡಿ. ಸುಮ್ನೆ ಯಾವ್ಯಾವ್ದೋ ಸಿನಿಮಾಗಳನ್ನ ನಾವ್ ಹೇಳಲ್ಲ ನೋಡಿ ಅಂತ. ಒಂದ್ ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಬಂದು ನೋಡಿ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಿಮ್ಗೆ ಅಷ್ಟು ಖುಷಿ ಕೊಡುತ್ತೆ ಅನ್ನೋ ಕಾರಣಕ್ಕೆ. ಇನ್ನುಳಿದಂತೆ ಯಾರಿಗೆ ನೀವು ಕ್ರೆಡಿಟ್ಸ್ ಗಳನ್ನು ಕೊಡಿ? ನಿಮ್ ಕ್ಲಾಸ್ಮೇಟ್ಸ್ ಬಿಟ್ಟು ಹೇಳಿ. ಅದು ಬಿಟ್ಟೇ ಹೇಳ್ತೀನಿ. ಸೊ ಫಸ್ಟ್ ಈಗ ನಾವೆಲ್ಲ ಒಂದು ಗ್ರೂಪ್ ಆಗಿ ಈ ಸಿನಿಮಾ ಮಾಡೋಣ ಅಂತ ಫಸ್ಟ್ ಈಗ ಪ್ರೊಡ್ಯೂಸರ್ ಎಲ್ಲ ಇದ್ ಮಾಡಿ ಎಲ್ಲ ನಾ ಹೇಳಿದ್ನಲ್ಲ, ನಾನು ಡಿಪ್ರೆಷನ್ ಅಲ್ಲಿ ಕೂತಿರುವಾಗ ಫಸ್ಟ್ ಈ ತರ ಸಿನಿಮಾ ಮಾಡೋಣ ಅಂತ ಐಡಿಯಾ ಕೊಟ್ಟವನು ಮನುಷ್ಯ ಇಡ್ಕರ್. ಅವನು ನಮ್ಮ ಎಡಿಟರ್, ಅವನು ಚಮಕ್, ಅವತಾರ ಪುರುಷ, ಇದಕ್ಕೆಲ್ಲ ಎಡಿಟರ್. ಅವನು ಪೆಪೆ ಎಲ್ಲ ಎಡಿಟರ್. ಅವನು ನಮ್ ರೂಮ್ಮೇಟೆ. ಸೊ ಫಸ್ಟ್ ಐಡಿಯಾ ಕೊಟ್ಟವನು ಅವನು. ಈ ತರ ನಾವು ಪುಲ್ ಔಟ್ ಮಾಡ್ಬೋದು, ಒಂದಷ್ಟು ಜನ ಕೊಲಾಬರೇಟ್ ಆಗಿ ಎಫರ್ಟ್ ಮಾಡ್ಬೋದು ಅಂತ ಐಡಿಯಾ ಕೊಟ್ಟವನು ಮನು ಆದ್ಮೇಲೆ ನಮ್ಗೆ ವರ್ಕಿಂಗ್ ಬಜೆಟ್ ಅಂತ ಬೇಕಲ್ಲ, ಅಂದ್ರೆ ಈಗ ನಾವೇ ಒಂದಷ್ಟು ಪುಲ್ ಮಾಡ್ತೀವಿ, ಇನ್ನೊಂದು ಪ್ರೊಡಕ್ಷನ್ ಬೇಕು. ಆ ಟೈಮಲ್ಲಿ ನಮ್ಗೆ ಜೊತೆ ಆಗಿದ್ದು ಪ್ರಜಿತ್ ಹೆಗ್ಡೆ ಅಂತ. ಸೊ ಅವರು ಆಕ್ಚುಲಿ ಮೇಜರ್ ಪಿಲ್ಲರ್ ಇತ್ತು, ಅಂದ್ರೆ ಮೋಸ್ಟ್ ಆಫ್ ದ ಫಂಡಿಂಗ್ ಅವ್ರ ಕಡೆಯಿಂದ ಆಗಿದೆ. ಪ್ರಜಿತ್ ಅವ್ರು ನಮ್ಮ ಸುರತ್ಕಲ್ನವರು, ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ವೈಟ್ ಫೀಲ್ಡ್ ಅಲ್ಲಿ. ಸೊ ಅವರು ಅದಾದ್ಮೇಲೆ ಸಿನಿಮಾ ಆಯ್ತು, ಎಲ್ಲರ ಎಫರ್ಟ್. ಮಾತ್ರ ಹೆಸರು ತಗೊಳ್ಳೋದು ಬಹಳ ಹುಷಾರಾಗಿ ಎಲ್ರದ್ದು ತಗೊಳ್ಳಿ, ಇಲ್ಲ ಯಾರ್ದು ತಗೋಬಿಡಿ. ಯಾರು ಮಿಸ್ ಆಗಿಲ್ಲ. ಇಲ್ಲ ನಮ್ ಟೀಮಲ್ಲಿ ಆತರ ಮಿಸ್ ಆದ್ರೂ ಒಂದು ಓಕೆ ಮಿಸ್ ಆಯ್ತು ಅಂತ ಅನ್ಕೋತಾರೆ, ಪರವಾಗಿಲ್ಲ. ಸೊ ಅವ್ರಾದ್ಮೇಲೆ ಸಿನಿಮಾ ಆಯ್ತು. ಸಿನಿಮಾ ಆಗಿ ಏನ್ ಮಾಡೋದು, ಇದನ್ನ ಅಂದ್ರೆ ತಲುಪಿಸ್ಬೇಕು ಜನಕ್ಕೆ, ಏನ್ ಮಾಡೋದು, ಯಾರ ಹತ್ರ ಹೋಗೋದು ಅಂದಾಗ ಬಹಳ ಸಿಂಪಲ್ ಅಂದ್ರೆ ಸುನಿ ಸರ್ ಆಕ್ಚುಲಿ ನಾವು ಸಿನಿಮಾ ಪ್ರೊಸೆಸ್ ಆಗ್ತಾ ಇರುವಾಗ್ಲೇ ಅವ್ರದ್ದು ಅವತಾರ ಪುರುಷ 2 ಎಲ್ಲ ಆಗ್ತಾ ಇತ್ತು. ಇವನು ಮನು ಅದಕ್ಕೂ ವರ್ಕ್ ಮಾಡ್ತಿದ್ದ. ಸೊ ಅವನು ಅವಾಗ ಹೇಳ್ತಾ ಇದ್ದ, ಸರ್ ಆಗುತ್ತೆ ತೋರಿಸ್ತೀವಿ, ಆಗುತ್ತೆ ಅವ್ರಿಗೊಂದು ಇದು ಹಾಕ್ತಾನೆ ಇದ್ದ ಅವನು. ಅವರು ಬಂದು ಸಿನಿಮಾ ನೋಡಿದ್ರು. ಫಸ್ಟ್ ಅವ್ರು ನೋಡುವಾಗ ಆಕ್ಚುಲಿ ಕರೆಕ್ಟ್ ಆಗಿ ಎಲ್ಲ ಕೆಲಸ ಮುಗ್ದಿರ್ಲಿಲ್ಲ. ಆ ಟೈಮಲ್ಲಿ ಸಿನಿಮಾ ನೋಡಿ ಅವ್ರಿಗೆ ಆಕ್ಚುಲಿ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗೋಯ್ತು. ಇದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿ, ಸೊ ಅವರು ನಿಮಗೆ ನನ್ನಿಂದ ಏನ್ ಹೆಲ್ಪ್ ಬೇಕು ಅಂತ ಕೇಳಿದ್ರು. ಸೊ ಆ ಟೈಮಲ್ಲಿ ನಮಗೆ ಏನಂದ್ರೆ ನಮ್ದೊಂದು ಇದು ಯೋಚನೆ ಇತ್ತು, ಅವ್ರು ಯಾರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಹೋಗಿದ್ದಾರೆ ಇಂಡಸ್ಟ್ರಿಲಿ, ಸೊ ನಮ್ಗೆ ನೀವೇ ಪ್ರೆಸೆಂಟ್ ಮಾಡಿ ಅಂತ ಅವರು ಪ್ರೆಸೆಂಟರ್ ಆಗಿ ಬಂದ್ರು. ಆಮೇಲೆ ಈಗ BK ಗಂಗಾಧರ್ ಸರ್, ಸುಪ್ರೀತ್ ಸರ್ ಅವರೆಲ್ಲ ಇದ್ ಮಾಡ್ಕೊಂಡು ಅವರೆಲ್ಲ ಕೊಲಾಬ್ರೇಷನ್ ಅಲ್ಲಿ ರಿಲೀಸ್ ಆಗಿದೆ. ರಿಲೀಸ್ ಆಗಿದೆ. ಸೊ ಆಫ್ಟರ್ ಮೂವಿ ಆದ್ಮೇಲೆ ಇಲ್ಲಿ ಪ್ರೀಮಿಯರ್ ಶೋ ನೋಡಿದ ತಕ್ಷಣ ಗುರುದೇಶ್ ಪಾಂಡೆ ಅವರು ಆಫೀಸ್ ಕರೆದು ತುಂಬಾ ಜನ ರಿವ್ಯೂವರ್ಸ್ಗೆ, ಆಮೇಲೆ ತರುಣ್ ಸುಧೀರ್ ಅವರಿಗೆ, ಶರಣ್ ಸರ್ಗೆ, ಇವರಿಗೆಲ್ಲ ಫೋನ್ ಮಾಡ್ಬಿಟ್ಟು ಒಳ್ಳೆ ಮೂವಿ ಮಾಡಿದ್ರು ಹುಡುಗರು, ಈ ಮೂವಿ ಸೋಲ್ಬಾರ್ದು, ನಾವ್ ಹೆಂಗಾದ್ರು ಇದನ್ನ ನೋಡ್ಬೇಕಂತ ಹೇಳ್ಬಿಟ್ಟು ಶರಣ್ ಸರ್ ಕಳ್ಸಿದ್ರು. ಶರಣ್ ಸರ್ ಬಂದು ನೋಡಿದ್ರು. ಅವ್ರು ಧ್ರುವ ಸರ್ಗೆ ಫೋನ್ ಮಾಡಿದ್ರು, ಒಳ್ಳೆ ಮೂವಿ ನೋಡಿ ಅಂತ ಹೇಳ್ಬಿಟ್ಟು. ಧ್ರುವ ಸರ್ ಬಂದ್ರು. ಅವರೆಲ್ಲ ಬಂದ್ಮೇಲೆ ಸ್ವಲ್ಪ ನಮಗೂ ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಆಯ್ತು ನಮ್ಗೆ. ಸೊ ಈಗ ಹಿಂಗ್ ನಡೀತಾ ಇದೆ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇದೆ. ಈಗ ಮಂಗಳೂರಲ್ಲೂ ಕೂಡ ಅಷ್ಟೇ, ನಮ್ಮ ರೂಪೇಶ್ ಶೆಟ್ಟಿ ಆಗಿರ್ಬೋದು, ಪೃಥ್ವಿ ಅಂಬಾರು, ಅರ್ಜುನ್ ಕಾರ್ಪಿಕ್ ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ರು. ಇವರು ಅಲ್ಲಿದ್ದು ಏನೋ ಮಾರ್ಕೆಟಿಂಗ್ ಏನಿದೆ ಎಲ್ಲರೂ ಹೆಲ್ಪ್ ಮಾಡಿದ್ರು ನಮ್ಗೆ. ಅದೇ ಒಂದು ಒಳ್ಳೆ ಸಿನಿಮಾ ಬಂದಾಗ ಮಾತ್ರ ನಮ್ಗೆ ಆತರ. ಈಗ ನಮಗೂ ಅಷ್ಟೇ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ ಯಾರೋ ಮಂಗಳೂರು ಫ್ರೆಂಡ್
ನೋಡ್ದ ತುಂಬಾ ಚೆನ್ನಾಗಿದೆ ಹಂಗೆ ಹಿಂಗೆ. ಸೊ ಅಲ್ಲಿಂದ ಈ ಕನೆಕ್ಷನ್ ಅಲ್ಲಿ ಒಳ್ಳೆ ಸಿನಿಮಾಗಳಿಗೆ ಮಾತ್ರ ಕನೆಕ್ಷನ್ಸ್ ಬರೋದು. ನೋಡಿ ಈಗ ನಮ್ ಫ್ರೆಂಡ್ ಯಾರೋ ಬಹಳ ದೊಡ್ಡದಾಗಿ ಸಿನಿಮಾ ಮಾಡಿದ್ದಾನೆ, ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನಾವ್ ಇಲ್ಲಿ ಬಂದು ಹೇಳಕ್ಕಾಗಲ್ಲ, ಹೋಗಿ ನೋಡಿ, ಯಾಕಂದ್ರೆ ನೆಕ್ಸ್ಟ್ ಸಿನಿಮಾ ನಂಬಲ್ಲ ನೆಕ್ಸ್ಟ್ ಸಿನಿಮಾ ನಮ್ಮನ್ನ ನಂಬಲ್ಲ. ಚೆನ್ನಾಗಿದ್ದಾಗ ಮಾತ್ರ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬೋದು ಗುರು ಚೆನ್ನಾಗಿದೆ ಬನ್ನಿ ನೋಡಿ ಅಂತ. ಇಲ್ಲ ಅಂತಂದ್ರೆ ನಾಳೆ ಕಮರ್ಷಿಯಲ್ಸ್ ಬಂದಾಗ ನಾವು ಅದನ್ನ ಹೇಳ್ತೀವಿ, ಇಲ್ಲ ದಯವಿಟ್ಟು ಒಂದ್ಸಲಿ ಸಿನಿಮಾ ನೋಡ್ತೀವಿ, ಓಕೆ ಆಯ್ತು ಅಂತಂದ್ರೆ ಸಿನಿಮಾ ನೋಡ್ಬಿಟ್ಟು ಮಾತಾಡೋಣ, ಸುಮ್ನೆ ಮಾತಾಡೋದು. ಸೊ ಹಾಗೆ ಮತ್ತೆ ಆಮೇಲೆ ಈ ಸಿನಿಮಾದಲ್ಲಿ ಹಾಡಿಲ್ಲ. ಅಂದ್ರೆ ನಮಗೆ ಈ ಸಿನಿಮಾ ಮಾಡ್ಬೇಕಾದ್ರೇನೆ ಒಂದು ಉದ್ದೇಶ ಇತ್ತು, ಅಂದ್ರೆ 1.5 ಗಂಟೆ ಈ ನೋಡೋ ಆಡಿಯನ್ಸ್ ಏನಿದ್ದಾರೆ ಅವ್ರು ಆ ಊರಲ್ಲೇ ಇರ್ಬೇಕು, ಅವ್ರಿಗೆ ಅದು ತೀರಾ ಫಿಕ್ಷನ್ ಅನ್ಸ್ಬಾರ್ದು, ಅವರು ಒಂದು ಪಾತ್ರ ಆಗಿ ಆ ಊರಲ್ಲಿ ಬದುಕ್ತಂತ ಅನುಭವ ಕೊಡ್ಬೇಕು. ಅದಕ್ಕೋಸ್ಕರ ಇಂಟೆನ್ಷನ್ ನಾವು ಹಾಡು ಇಟ್ಟಿಲ್ಲ. ಹಾಡು ಇಲ್ಲದೆ ಇರುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಫಸ್ಟ್ ನನ್ನ ಫ್ರೆಂಡೇ, ನಮ್ಮ ಉಪ್ಪಿನಂಗಡಿಯವರು ಪ್ರಸಾದ್ ಕೆ ಶೆಟ್ಟಿ ಅಂತ, ಅವರು ಒಂದು ಮ್ಯೂಸಿಕ್ ಮಾಡಿದ್ರು. ಮತ್ತೆ ಕೆಲವೊಂದು ಸನ್ನಿವೇಶಕ್ಕೆ ನಂಗೊಂದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಬೇಕು ಅಂತ ಬೇಕಿತ್ತು. ಯಾಕಂದ್ರೆ ಆ ಒಂದು ಭಾವ ಹೊರಗೆ ಬರ್ಬೇಕಾದ್ರೆ ಒಂಚೂರು ಎಕ್ಸ್ಪೀರಿಯನ್ಸ್ ಹ್ಯಾಂಡ್. ಸೊ ಅವಾಗ ನಾನು ಪೂರ್ಣಚಂದ್ರ ತೇಜಸ್ವಿ, ನಮ್ಮ ಲೂಸಿಯಾ, ಅವ್ರ ಹತ್ರ ಹೋಗಿ ಕೇಳಿದೆ. ಅವ್ರು ಕೇಳುವಾಗ ಸಿನಿಮಾ ನೋಡಿ ಖುಷಿಯಿಂದ ಒಪ್ಕೊಂಡ್ರು. ಅವರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡು ಒಂದಷ್ಟು ಕೆಲಸ ನಮ್ಗೆ ಮಾಡಿಕೊಟ್ರು. ಅವ್ರ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಮೂವಿದ್ದು ತೂಕನ ಇನ್ನೊಂದಷ್ಟು ಹೆಚ್ಚಿದೆ. ಸೊ ಅವರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಇನ್ನೊಬ್ರು ವರದರಾಜ್ ಕಾಮತ್ ಅಂತ ನಮ್ಮ ಕಲಾ ನಿರ್ದೇಶಕರು, ಒಂದಷ್ಟು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಸೊ ಅವರು ನಾನು ಹೇಳಲೇಬೇಕು, ಅವ್ರು ನಮ್ಮ ಹತ್ರ ಇಡೀ ಟೀಮ್ ಹತ್ರ ₹1 ಇಸ್ಕೊಂಡಿಲ್ಲ, ಅವ್ರು ₹1 ತಗೊಂಡಿಲ್ಲ. ಅವರು ನಿಮ್ ಟೀಮ್ ಬೆಳಿಬೇಕು, ನೀವು ಯಾವಾಗ ಬೆಳಿತೀರ ಅವಾಗ ನಂಗೆ ಕಾಸು ಕೊಡಿ, ಅವಾಗ ನಾನು ತಗೋತೀನಿ ಅಂತ ₹1 ತಗೊಳ್ದೆ ಕೆಲಸ ಮಾಡಿದ್ದಾರೆ ಅವರು. ಅವ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಅದೇ ಶರಣ್ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಅವ್ರು ಇಡೀ ಸಿನಿಮಾನ ಅಷ್ಟೊಂದು ಕಾನ್ಸಂಟ್ರೇಷನ್ ನೋಡಿ, ಆಮೇಲೆ ನೋಡೋದಷ್ಟೇ ಅಲ್ಲ, ಸ್ಕ್ರೀನ್ ಪ್ಲೇದು ಒಂದೊಂದು ಇವ್ರ ಹತ್ರ ಒಂದು ಶಾರ್ಟ್ ಬಗ್ಗೆ ಕೇಳ್ತಾ ಇದ್ರು, ಒಂದು ಅದು ಸ್ಟಾಕ್ ಶಾಟ್, ಅದನ್ನ ಹೇಗೆ ನೀವು ಅಚೀವ್ ಮಾಡಿದ್ರಿ ಅಂತ ಅಷ್ಟೊಂದು ಡೀಟೇಲ್ ಆಗಿ ಕೇಳುವಾಗ ಅದೇ ಸಾಕು. ಎಪ್ರಿಸಿಯೇಷನ್ ಗಿಂತ ದೊಡ್ಡ ಎಪ್ರಿಸಿಯೇಷನ್ ಅಷ್ಟು ಡೀಟೇಲಿಂಗ್ ಆಗಿ ನಮ್ಮ ಹತ್ರ ಅಂದ್ರೆ ಅಷ್ಟು ಗಮನ ಕೊಟ್ಟಿದಾರಲ್ಲ ಸಿನಿಮಾ ನೋಡಿ. ನಮ್ಮಂತ ಒಂದು ಚಿಕ್ಕ ಟೀಮ್ ಅಂತಾನೆ ಹೇಳ್ಬೋದು, ನಮ್ ಸಿನಿಮಾಗೆ ಅಷ್ಟೊಂದು ಗಮನ ಕೊಟ್ಟಿರೋದು ಅದೊಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಮೊದಲ ಸಿನಿಮಾಗೆ ಇದು ಸಿಕ್ಕಿರೋದು. ಸೊ ಇದಕ್ಕೆ ಎಲ್ಲರಿಗೂ ಆಭಾರಿ ಆಗಿರ್ತೀವಿ, ಎಲ್ಲರಿಗೂ ಋಣಿ ಆಗಿರ್ತೀವಿ. ಕತೆ ಸಿನಿಮಾದ ಹುಡುಗ ಮಾತ್ರ ಸ್ಟ್ರಾಂಗ್ ಆಗಿಲ್ಲ, ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿದೆ. ಅವ್ರು ಯಾಕೆ ಟಿ ಶರ್ಟ್ ಮೇಲೆ ಹಂಗೆ ಹಾಕಿದಾರೆ ಅಂತ ಗೊತ್ತಾಗಬೇಕು. ಸುಮಾರು ಹೊತ್ತು ಕಾಡಿಂದ ಬರಲ್ವಲ್ಲ, ಆಕ್ಚುಲಿ ಹುಡುಗ ತೆಗೆದ್ಬಿಟ್ಟು ಸಿನಿಮಾದ ಕತೆ ಅಂತ ಹಾಕ್ಬೇಕಿತ್ತು. ಈ ಸಿನಿಮಾ ತುಂಬಾ ಸ್ಟ್ರಾಂಗ್ ಇದೆ. ಇಲ್ಲ, ಒಳ್ಳೆ ಹಾರ್ಡ್ ವರ್ಕ್ ಇದೆ ಸರ್. ಯಾಕಂದ್ರೆ ಈ ತರ ಮೂವಿ ಮಾಡ್ಬೇಕಂದ್ರೆ ನಿಮಗೆ ನೆಕ್ಸ್ಟ್ ಎಂತ ಗೊತ್ತಾ, ನೆಕ್ಸ್ಟ್ ಇನ್ನು ಇಬ್ಬರು ರೂಮ್ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು DOP, ಒಂದು ಮ್ಯೂಸಿಕ್ ಡೈರೆಕ್ಟರ್. ಹೀರೋ ಆಯ್ತು, ಎಡಿಟರ್ ಆಯ್ತು, DOP, ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್ ಹಾಕ್ಬಿಟ್ರೆ ಸಾಕು, ಸಿನಿಮಾ ಕಂಪ್ಲೀಟ್ ಆಗುತ್ತೆ. 5 ಜನ ಸೇರ್ತಾರೆ. ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಡೈರೆಕ್ಟರ್ ಮೂವಿ ಇದೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಕತೆ ಆಗಿರ್ಬೋದು. ನನಗೆ ಆ ಮೂವಿಯಲ್ಲಿ ಒಂದು ಶಾರ್ಟ್ ತುಂಬಾ ಇಷ್ಟ. ಹುಡುಗಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಕಟೀಲು ದುರ್ಗಾ ಪರಮೇಶ್ವರಿಗೆ ಕೈ ಮುಗಿತಾಳೆ. ಮೂವಿ ಎಂಡಲ್ಲಿ ಬಂದ್ಬಿಟ್ಟು ಅದೇ ತಾಯಿ ಕೈ ಮುಗಿತಾಳೆ. ಅಂದ್ರೆ ಆ ಒಂದು ನಂಬಿಕೆ ಅನ್ನೋದಿದೆ. ಈಗ ನಾವೆಲ್ಲರೂ ಕೈ ಮುಗಿಯೋರು, ನಾನು ಅದನ್ನ ನಂಬ್ತೀನಿ, ನಾನು ಅದನ್ನ ಇದು ಮಾಡ್ತೀನಿ. ನಮ್ಗೆ ಅದು ತುಂಬಾ ಟಚ್ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಬರೋ ಗುಡ್ಡದಮ್ಮ ಆಗಿರ್ಬೋದು, ಅವ್ರ ನಂಬಿಕೆ, ದೇವರ ಮೇಲಿರುವಂತ ನಂಬಿಕೆ, ಆ ಕೋಳಿ ಆಗಿರ್ಬೋದು, ಇದೆಲ್ಲ ವಸ್ತುಗಳಲ್ಲಿ ಬಂದಾಗ ಅದ್ಭುತವಾದ ಒಂದು, ಅದಕ್ಕೆ ತಲೆ ಓಡ್ಬೇಕು. ಈ ಪಿಕ್ಚರೈಸೇಷನ್ ಮಾಡಿಲ್ಲ ಅಂದ್ರೆ ಅಲ್ಲಿ ಕಾಣಿಸಲ್ಲ. ಅದೇ ಒಂದಷ್ಟು ಡೀಟೇಲಿಂಗ್ ವರ್ಕ್ ಮಾಡಿದೀವಿ. ಸೊ ಅದೆಲ್ಲ ಜನ ಪಿಕ್ ಮಾಡ್ತಾ ಇದಾರೆ. ಅದು ಇವಾಗ ಪ್ರತಿ ಆಡಿಯನ್ಸ್ ಇವತ್ತು ಅವ್ನು ಹೆಂಗೆ ನಾವು ನೋಡೋದೇ ತುಂಬಾ, ನಾನು ಇದನ್ನ ಟೆಕ್ನಿಷಿಯನ್ ತರ ನೋಡ್ತಾರೆ. ಅವ್ರಿಗೆಲ್ಲ ಒಂದು ಸಣ್ಣ ಆಕ್ಷನ್ ಕಂಟಿನ್ಯೂಟಿ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಮೊಬೈಲ್ ನೆಟ್ಫ್ಲಿಕ್ಸ್ ಇದೆ, ಅಮೆಜಾನ್ ಪ್ರೈಮ್ ಇದೆ. ಕಾಸ್ಟ್ಯೂಮ್ ಕಂಟಿನ್ಯೂಟಿ ಹೇಳೋರು ಮುಂಚೆ, ನೋಡ ಅಲ್ಲಿ ಕೆಂಪು ಕೇಸ್ ಬಂತು ಅಂತ. ಇವಾಗ ಆಕ್ಷನ್ ಕಂಟಿನ್ಯೂಟಿ ನೋಡ್ದ, ಅವ್ನು ಕೈ ಹಿಂಗ್ ಇಟ್ಕೊಂಡಿದ್ದ ಪಟ್ ಅಂತ ಹಿಂಗ್ ಕಟ್ಬಿಟ್ಟು. ಸೊ ಅಷ್ಟರ ಮಟ್ಟಿಗೆ ರೆಡಿ ಆಗ್ಬಿಟ್ಟಿದ್ದಾರೆ. ಬಟ್ ಅದರ ಮಧ್ಯದಲ್ಲೂ ತುಂಬಾ ಅದ್ಭುತವಾಗಿ, ಅಂದ್ರೆ ನನಗೇನೋ ಸಿನಿಮಾ ನೋಡಿದಾಗ ನನಗೆ ಇದು ನೀವೇ ಸೇರ್ಕೊಂಡು ಮಾಡಿರೋ ಸಿನಿಮಾ ಅಂತ ಎಲ್ಲೂ ಅನ್ಸಿಲ್ಲ. ಅಂದ್ರೆ ಇಟ್ಸ್ ಸ್ಕ್ರೀನ್ ಮೇಲೆ ಅಷ್ಟ ರಿಚ್ ಆಗಿ ಕಾಣ್ತಾ ಇದೆ ಸಿನಿಮಾ. ಸೊ ಹಂಗಾಗಿ ಮತ್ತೊಮ್ಮೆ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ 2 ಪಟ್ಟು 3 ಪಟ್ಟು ಕೊಡುವಷ್ಟು ಕಾಸು ಸಿನಿಮಾ ಮಾಡ್ಲಿ, ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಇದಾಗಿತ್ತು ಜಂಗಲ್ ಮಂಗಲ್ ತಂಡದ ಹೀರೋ ಮತ್ತು ನಿರ್ದೇಶಕರ ಮಾತುಕತೆ. ಮತ್ತೆ ಹೇಳ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಗೆ ಸಿನಿಮಾ ನೋಡಿ ನಾನು ಯಾವತ್ತೂ ಹೇಳಿಲ್ಲ, ಹೇಳಲ್ಲ. ಸಿನಿಮಾ ನೋಡಿ ಇಷ್ಟ ಆದ್ರೆ ಮಾತ್ರ ಹೇಳೋದು. ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಯಾಕಂದ್ರೆ ಅದೊಂದು ಸಿನಿಮಾ ಗೆಲ್ಬೇಕು ಅಂತಲ್ಲ, ಪ್ರಸ್ತುತ ಕರ್ನಾಟಕದಲ್ಲಿ ಬೇಕಾಗಿರೋದು ಒಂದು ಕನ್ನಡ ಸಿನಿಮಾ ಗೆಲ್ಬೇಕಿದೆ. ಜಂಗಲ್ ಮಂಗಲ್ ಗೆಲ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಕನ್ನಡ ಸಿನಿಮಾಗಳನ್ನ, ಸಿನಿಮಾ ಇಂಡಸ್ಟ್ರಿಯನ್ನ ಮತ್ತೆ ಉಳಿಸ್ಕೋಬೇಕು ಅಂತಂದ್ರೆ
ಈಗ ಒಂದು ಹಿಟ್ ಬೇಕು. ಅದು ಯಾರೋ ದೊಡ್ಡ ಸ್ಟಾರ್ ಬಂದ್ಬಿಟ್ಟು ಅವ್ರ ಫ್ಯಾನ್ಸ್ಗಳೆಲ್ಲ ನುಗ್ಗಿ 20 ದಿನ 30 ದಿನ 3-4 ವಾರ ಕ್ಯಾರಿ ಮಾಡೋದು ನನಗದಲ್ಲ. ಈ ತರಹದ ಸಿನಿಮಾಗಳು ಗೆದ್ದಾಗ ಹೌದು ಇಂಡಸ್ಟ್ರಿಯಲ್ಲಿ ಒಂದು ಬಲ ಇದೆ, ಒಂದು ಶಕ್ತಿ ಇದೆ ಅನ್ಸುತ್ತೆ. ಬರೀ ಮಲಯಾಳಂ ಸಿನಿಮಾಗಳು ಎಂತ ಒಳ್ಳೆ ಸ್ಕ್ರಿಪ್ಟ್ ಮಾಡ್ತಾರೆ ಇವರು, ಮಲಯಾಳಂ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ, ಸಬ್ ಟೈಟಲ್ ನೋಡ್ಕೊಂಡು ಸಿನಿಮಾ ನೋಡ್ತೀರಲ್ಲ, ಇಲ್ಲಿ ನಮ್ಮ ಭಾಷೆಯಲ್ಲೇ ಒಂದು ಸಿನಿಮಾ ಮಾಡಿದ್ದಾರೆ, ತುಂಬಾ ಚಂದ ಮಾಡಿದ್ದಾರೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಈಗಲೇ ಟಿಕೆಟ್ ಬುಕ್ ಮಾಡಿ. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.